ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯದು ಮಾತಾಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ. ಸಂಕ್ರಾಂತಿ ಹಬ್ಬದ ವಿಶೇಷ ಆಚರಣೆಯಲ್ಲಿ ಫಲ ಎರೆಯೋದು ಒಂದು ಪದ್ಧತಿ. ಸಂಕ್ರಾಂತಿ ಹಬ್ಬದ ಸಂಜೆ ಮನೆಯಲ್ಲಿ 5 ವರ್ಷದ ಒಳಗಿನ ಮಕ್ಕಳಿರುತ್ತಾರೋ, ಹೆಣ್ಣು ಇರಲಿ ಗಂಡು ಇರಲಿ, ಈ ಹಬ್ಬದ ದಿನ ನೀವು ಫಲ ಎರೆಯೋ ಕೆಲಸ, ನಿಮ್ಮ ಮಕ್ಕಳು ಚಿಕ್ಕವರಿದ್ದರೆ ತಪ್ಪದೇ ಈ ಸಂಕ್ರಾಂತಿ ಹಬ್ಬದ ದಿನ ಈ ಕೆಲಸ ಮಾಡಿ, ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ. ಕತ್ತಲೆಯಲ್ಲಿ ಹೋಗೋದಕ್ಕೆ ಪುಟ್ಟ ಮಕ್ಕಳು ಹೆದರ್ಕೊಂಡಿರಬಹುದು. ಮಗು ನಿದ್ದೆಯಿಂದ ಎದ್ದ ಮೇಲೆ ಯಾರೂ ಕಾಣುತ್ತಿಲ್ಲ ಅಂತ ಒಂದೇ ಸಮನೆ ಅಳುತ್ತಾ ಇದ್ದರು, ಅಥವಾ ಹಠ ಮಾಡೋ ಮಗುವನ್ನು ಒಂದೇ ಸಮನೆ ಅಳುತ್ತಾ ಇದ್ದರೂ ಸಮಾಧಾನ ಮಾಡೋದಕ್ಕೆ ಸಾಧ್ಯವಾಗದಿದ್ದರೆ, ಇನ್ನು ಕೆಲವು ಸಲ 3 ರಸ್ತೆ ಕೂಡೋ ಜಾಗದಲ್ಲಿ ಮಗು ಬಿದ್ದು ಗಾಯ ಮಾಡಿಕೊಂಡಿರಬಹುದು. ಮಕ್ಕಳು ಹಿಡಿದ ಹಠನ ನಾವು ಏನು ಮಾಡಿದ್ರೂ ಬಿಡದೇ ಇರುವುದು, ಕಾರಣವೇ ಇಲ್ಲದೆ ಮಗು ಏಕಾಏಕಿ ಮಂಕಾಗುವುದು, ಇವೆಲ್ಲ ಕಾರಣಗಳಿಂದ ತಾಯಿಗೆ ಸಹಜವಾಗಿ ಮಕ್ಕಳ ಬಗ್ಗೆ ಆತಂಕ ಶುರುವಾಗುತ್ತದೆ. ಇದನ್ನೇ ನಮ್ಮ ಹಿರಿಯರು ಹೇಳೋದು, ಮಕ್ಕಳಿಗೆ ದೃಷ್ಟಿ ಆಗಿರಬಹುದು, ಇಲ್ಲವೆಂದರೆ ಯಾವುದೇ ಪೀಡೆಯಿಂದ ಕೆಡುಕಾಗಿರಬಹುದು ಅಂತ ಹೇಳುತ್ತಾರೆ. ಈ ರೀತಿ ದೃಷ್ಟಿ ಪರಿಹಾರ, ಪೀಡಾ ಪರಿಹಾರ ಎರಡೂ ಸಾಧ್ಯವಾಗಲಿ ಅನ್ನೋ ಏಕೈಕ ಕಾರಣದಿಂದ ಈ ದಿನ ಮಕ್ಕಳಿಗೆ, ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ತಲೆ ಮೇಲೆ ಫಲ ಎರೆಯೋ ಪದ್ಧತಿ ಇದೆ. ಈ ಥರ ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಫಲ ಎರೆಯಿರಿ, ಮಕ್ಕಳಿಗೆ ತುಂಬ ಒಳ್ಳೆಯದು. ಇದು ಈ ಹಬ್ಬದ ದಿನ ತಪ್ಪದೆ ಮಾಡಬೇಕು. ಉತ್ತರಾಯಣ ಪುಣ್ಯಕಾಲದಲ್ಲಿ ಮಗುವಿಗೆ ಫಲವನ್ನು ಎರೆಯಲಾಗುತ್ತದೆ. ಮಕ್ಕಳಿಗೆ ಫಲ ಎರೆಯೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಲಚೆ ಹಣ್ಣು ಅಥವಾ ಬಾರೆಹಣ್ಣು ಅವಶ್ಯಕವಾಗಿ ಫಲ ಎರೆಯುವಾಗ ಇದು ಹಾಕಲೇಬೇಕು. ಇದರಲ್ಲೂ ಕೂಡ ಎಳ್ಳಿನ ಗುಣವಿದೆ. ಇದರ ಸ್ಪರ್ಶದಿಂದ ಮಕ್ಕಳಿಗೆ ಆರೋಗ್ಯಕ್ಕೆ, ಬೆಳವಣಿಗೆಗೆ ಒಳ್ಳೆಯದು ಅಂತ ನಂಬಿಕೆ ಕೂಡ ಇದೆ. ಅದರಿಂದ ತಪ್ಪದೆ ಈ ಹಣ್ಣನ್ನು ಸೇರಿಸಬೇಕು. ಮಕ್ಕಳಿಗೆ ಇಷ್ಟ ಇರುವಂಥ ಚಾಕ್ಲೇಟ್ ಸೇರಿಸುತ್ತಾರೆ. ಚಾಕ್ಲೇಟ್ಗಳನ್ನು ಮತ್ತು ಬಿಸ್ಕಿಟ್ಗಳನ್ನು ಹಾಕುತ್ತಾರೆ. ಮತ್ತು ಚುರುಮುರೆ ಅಂತಿರಲ್ಲ, ಚುರುಮುರೆ, ಮಂಡಕ್ಕಿ ಅದು ಹಾಕಬೇಕು. ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಅವರಿಗೆ ಏನೇನು ಇಷ್ಟ ನೋಡಿ ಅದೆಲ್ಲ ಹಾಕಿ, ಮತ್ತು ಹಸಿರು ವಟಾಣಿ ಅಂತಾರಲ್ಲ, ಹಸಿರು ವಟಾಣಿ ಕಾಯಿ ಹಾಕ್ತಾರೆ. ಬಾರೆಹಣ್ಣು ಮತ್ತು ಸ್ವಲ್ಪ ನಾಣ್ಯಗಳನ್ನು ಸೇರಿಸಬೇಕು. ಮತ್ತು ಕ್ಯಾರೆಟ್ ಸ್ವಲ್ಪ ಕಟ್ ಮಾಡಿ ಹಾಕಬೇಕು. ಮತ್ತು ಕಬ್ಬನ್ನು ಕಟ್ ಮಾಡಿ ಹಾಕಬೇಕು. ಮತ್ತು ವಟಾಣಿ ನೋಡಿ, ಇದು ಹುರುಗಡ್ಡೆ ಅಂತಾರೆ ನಮ್ಮ ಕಡೆ, ಅದು ಹಾಕಬೇಕು. ಡ್ರೈ ಫ್ರೂಟ್ಸು, ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ನಿಮಗೆ ಅನುಕೂಲ ತಕ್ಕಂಗೆ ನೀವು ರೆಡಿ ಮಾಡ್ಕೋಬೋದು. ನಿಮಗೆ ಎಷ್ಟು ಏನು ತರಬೇಕನ್ಸುತ್ತೋ ಅದೆಲ್ಲ ತಂದು ಡೆಕೋರೇಷನ್ ಮಾಡಿ, ಮತ್ತು ಮಕ್ಕಳಿಗೆ ಬಟ್ಟೆ ತರಬೇಕು, ಹೊಸ ಬಟ್ಟೆ ತರಬೇಕು. ಈ ಹಬ್ಬಕ್ಕೆ ಬ್ಲ್ಯಾಕ್ ಕಲರ್ ಫ್ರಾಕ್ ಅದು ತಂದು ಎರೆಯುತ್ತಾರೆ. ನಿಮಗೆ ಇಷ್ಟ ಇಲ್ಲ, ನಿಮ್ಮ ಮನೆಯಲ್ಲಿ ನಡೆಯೋದಿಲ್ಲ ಅಂದರೆ ಗ್ರೀನ್ ಕಲರ್ ಬಟ್ಟೆನೂ ಈ ಥರ ನಂತರ ಬಟ್ಟೆ ತಂದರೂ ನಡೆಯುತ್ತೆ ನೋಡಿ. ನಾನು ನನ್ನ ಮಗಳಿಗೆ ಗ್ರೀನ್ ಕಲರ್ ಬಟ್ಟೆ ತಂದಿದ್ದೆ. ನಮ್ಮ ಮನೇಲಿ ಅಷ್ಟು ಬ್ಲ್ಯಾಕ್ ಕಲರ್ ಇಷ್ಟಪಡುವುದಿಲ್ಲ, ಅದಕ್ಕೆ ನೀವು ಈ ಥರ ಗ್ರೀನ್ ಬಟ್ಟೆ ತಂದರೆ ನಡೆಯುತ್ತೆ ನೋಡಿ. ಮತ್ತು ಸ್ಪೆಷಲ್ ಆಗಿ ಬಟ್ಟೆ ಜೊತೆ ಮತ್ತು ಈ ಥರ ಹಾರಗಳನ್ನು ತರುತ್ತಾರೆ, ಕೊಳ್ಳಿಗೆ ಮತ್ತು ಕೈಗೆ ಕಟ್ಟೋಕೆ. ಇದು ಹುಡುಗರಿಗೆ ಈ ಥರ ತರ್ತಾರೆ. ಇದು ಹುಡುಗಿಯರ್ದು. ಇದು ಕುಸ್ರಳು ಅಂತಿರಲ್ಲ, ಕುಸ್ರಳು ಎಳ್ಳು ಅಂತಾರೆ, ನಮ್ಮ ಕಡೆ ಕುಸ್ರಳು ಅಂತಾರೆ. ಅದರಿಂದ ಹಾರ ಮಾಡಿರ್ತಾರೆ. ಇದು ಹುಡುಗಿಯರಿಗೆ ನೋಡಿ, ಬಳೆ, ಕೊಳ್ಳಂದು ಮತ್ತು ಡಾಬು ಮತ್ತು ಕೈಗೆ ಹಾಕೋದು, ಈ ಥರ ಎಲ್ಲ ಮಾಡಿರ್ತಾರೆ. ಇದು ತರಬೇಕು. ಇದು ನಮ್ಮ ಕಡೆ ಮಹಾರಾಷ್ಟ್ರಲ್ಲಿ, ಸೋಲಾಪುರಲ್ಲಿ, ಈ ಕಡೆ ಮಹಾರಾಷ್ಟ್ರ ಕಡೆ ಸಿಗುತ್ತೆ. ಕರ್ನಾಟಕದಲ್ಲೂ ಸಿಗ್ಬೋದು, ಅಷ್ಟು ನಂಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನಾನು ಮಹಾರಾಷ್ಟ್ರಲ್ಲಿ ನೋಡಿದ್ದೀನಿ. ಇದು ಕಂಪಲ್ಸರಿ ಎಲ್ಲರೂ ಹಾಕ್ತಾರೆ. ಈ ಕಡೆ ಚಿಕ್ಕ ಮಕ್ಕಳಿಗೆ ಹಾಕಿ ಎರೆಯೋದು ಪದ್ಧತಿ ಇದೆ. ಮತ್ತು ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಮದುವೆ ಫಿಕ್ಸ್ ಆಗಿರುತ್ತೆ. ಅವರಿಗೆ ಗಂಡನ ಮನೆ ಕಡೆಯಿಂದ ಸೀರೆ ಇದು ಎಲ್ಲ ಕಳಿಸ್ತಾರೆ. ಮದುವೆ ಆದಮೇಲೂ ಇಷ್ಟ ಇರೋರು ಒಬ್ಬೊಬ್ಬರು ಹಾಕ್ಕೊಂಡು ಈ ಥರ ರೆಡಿ ಆಗ್ತಾರೆ ಸಂಕ್ರಾಂತಿ ಹಬ್ಬದ ದಿನ. ಅದಕ್ಕೆ ತರ್ತಾರೆ ಈ ಥರ ನೋಡಿ.
ಈ ಥರ ನಾವು ಬಟ್ಟೆ ಮತ್ತು ಒಡವೆ ಎಲ್ಲ ತಂದಿರೋದು ಈ ಥರ ಹಾಕಿ ಮಕ್ಕಳಿಗೆ ರೆಡಿ ಮಾಡಿ ಕುಂಡ್ರಿಸ್ಬೇಕು. ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆರತಿ ಮಾಡ್ತಾರೆ ನೋಡಿ. ಆರತಿ ಮಾಡಿದಾದ್ಮೇಲೆ ನಾವು ಎಲ್ಲ ಚುರುಮುರೆ ಮತ್ತು ನಾವು ಎಲ್ಲ ಕಲಸಿಟ್ಟಿರ್ತೀವಲ್ಲ ಅದು ತಗೊಂಡು ಸೇರು ಅಥವಾ ಇಲ್ಲಾಂದರೆ ತಾಮ್ರದ ಗ್ಲಾಸು ತಗೊಂಡು ಚಿಕ್ಕ ಮಕ್ಕಳಿಗೆ 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಈ ಥರ ತಲೆ ಮೇಲೆ ಚುರುಮುರೆ ನಾವು ಎಲ್ಲ ಕಲಸಿರೋದು ಹಾಕಿ ಈ ಥರ ಎರೆಯುತ್ತಾರೆ ನೋಡಿ. ಒಬ್ಬೊಬ್ಬರು ಬಂದು ಎರಿತಾರೆ. ಈ ಕಡೆ ಈ ಹಬ್ಬದ ದಿನ ಇನ್ನೊಂದು ಪದ್ಧತಿ ಇದೆ ಮಹಾರಾಷ್ಟ್ರ ಕಡೆ. ಅರಿಶಿನ ಕುಂಕುಮ ಮತ್ತು ಏನಾದರೂ ಒಂದು ಸಾಮಾನು ನಮ್ಮ ಕೈಲಾಗಿದ್ದು ಅಂದರೆ ಕುಂಕುಮ ಡಬ್ಬಿ. ಮೊದಲನೇ ವರ್ಷ ಅರಿಶಿನ ಕುಂಕುಮ ಮತ್ತು ಮೊದಲನೇ ವರ್ಷ ಮದುವೆ ಆಗಿರುತ್ತಲ್ಲ ಅವ್ರು ಏನು ಮಾಡಬೇಕಂದ್ರೆ ಅರಿಶಿನ ಕುಂಕುಮದ ಡಬ್ಬಿನೇ ಕೊಡಬೇಕು ಆ ವರ್ಷ ಮುತ್ತೈದೆಯರಿಗೆ. ಇಲ್ಲ ಅಂದರೆ ಮತ್ತೆ ಮುಂದೆ ಮಾಡ್ತಾ ಇದ್ದರೆ ಅವರು ಏನಾದರೂ ಅವ್ರಿಗೆ ಇಷ್ಟ ಆಗಿರೋ ಸಾಮಾನು ಏನಾದರೂ ತರ್ಬೋದು. ಮೆಹಂದಿ ತರ್ಬೋದು, ಇಲ್ಲಾಂದರೆ ಸ್ಟೀಲ್ ಸಾಮಾನು ತರ್ಬೋದು, ಇಲ್ಲಾಂದರೆ ಪ್ಲಾಸ್ಟಿಕ್ ಸಾಮಾನು ಏನಾದರೂ ತಂದು ಅವರಿಗೆ ಅನುಕೂಲ ಆದಂತೆ ಸಾಮಾನುಗಳನ್ನು ತಂದು ಮುತ್ತೈದೆಯರಿಗೆ 5 ಜನ ನಿಮಗೆ ಎಷ್ಟು ಜನರಿಗೆ ಕೊಡಬೇಕನ್ಸುತ್ತೆ ನೋಡಿ ಅಷ್ಟು ಜನರಿಗೆ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಅಡಿಕೆ ಮತ್ತು ಎಳ್ಳು ಬೆಲ್ಲ ಮತ್ತು ಕುಸ್ರಳು ಅರಿಶಿನ ಕುಂಕುಮ ಮತ್ತು ಇಳೆದೆಲೆ ಇರಬೇಕು ನೋಡಿ. ನಾವು ಏನು ಸಾಮಾನು ತಂದಿರ್ತೀವಿ ನೋಡಿ ಅದು ಕೊಡಬೇಕು. ಮೊದಲಿಗೆ ಅರಿಶಿನ ಕುಂಕುಮ ಹಚ್ಚಬೇಕು. ಅದು ಆದಮೇಲೆ ನಾವು ಎಲೆ ಮತ್ತು ಅಡಿಕೆ ಕೊಡಬೇಕು. ನಾವು ಏನು ಸಾಮಾನು ತಂದಿರ್ತೀವೋ ಅದು ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯಬೇಕು. ಅದು ಆದ ಮೇಲೆ ಅವರಿಗೆ ತಿನ್ನೋದಕ್ಕೆ ಏನಾದರೂ ಸ್ವೀಟು ಕೊಡ್ಬೋದು. ಸ್ವೀಟು ಇಲ್ಲವೆಂದರೆ ನಾವು ಮಸಾಲ ಹಾಲು ಅಂತ ಮಾಡ್ತಾರೆ. ಮಸಾಲ ದೂದ್ ಮಾಡೋಕ್ಕಾಗಿಲ್ಲ ಅಂದರೆ ನಾರ್ಮಲ್ ಹಾಲು ಕೊಡಬಹುದು. ಮನೆಗೆ ಕರೆದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದು ಸಂಕ್ರಾಂತಿ ಹಬ್ಬ 14 ತಾರೀಕಿಂದ ರಥಸಪ್ತಮಿ 25 ತಾರೀಕು ತನಕ ನೀವು ಯಾವ ದಿನ ಆದರೂ ಮಾಡಬಹುದು. ಇಷ್ಟು ದಿನದಲ್ಲಿ ನಿಮಗೆ ಯಾವ ದಿನ ಅನುಕೂಲ ಅನಿಸುತ್ತೋ ಆ ದಿನ ಮುತ್ತೈದೆಯರಿಗೆ ಕರೆದು 5 ಜನ ಮುತ್ತೈದೆಯರಿಗಾದರೂ ಅರಿಶಿನ ಕುಂಕುಮ ನಿಮಗೆ ಏನು ಅನುಕೂಲ ಆ ಸಾಮಾನು ತಂದು ಅವರಿಗೆ ಆ ದಿನ ಕೊಡಬೇಕು. ರಥಸಪ್ತಮಿ ಒಳಗಡೆ ಅರಿಶಿನ ಕುಂಕುಮ ಮುತ್ತೈದೆಯರಿಗೆ ಕರೆದು ಕೊಟ್ಟರೆ ತುಂಬ ಒಳ್ಳೆಯದು. ಇಷ್ಟು ಇತ್ತು ಇವತ್ತಿನ ಸಂಕ್ರಾಂತಿ ಹಬ್ಬದ ಮಾಹಿತಿ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ಇನ್ನೊಂದು ಸರಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯದು ಮಾತಾಡೋಣ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.